explain the places of software quality in a project management ಅಂತ ಇದು ಫಿಫ್ತ್ ಮಾಡಲ್ ಅಲ್ಲಿ. Software quality is a degree to which the software product meets the standards and stated and implied needs of the users. It shows how well the software works according to the requirements and the standards and the user expectations ಮೇಲೆ ವರ್ಕ್ ಮಾಡುತ್ತೆ. A good quality software is correct. Quality software is correct, reliable, easy to use, efficient, secure and easy to maintain. And next, identify the project. ಇದರಲ್ಲಿ ಈ ಡಯಾಗ್ರಾಮ್ ಬರೀಬೇಕು. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಬರುತ್ತೆ, ಇದು ಡಾರ್ಕ್ ಇದೆ ಅಲ್ಲ, 1 2 3 4 and 8 ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡೋದ್ರೊಳಗೆ ಫಸ್ಟ್ ಒಳಗೆ ಐಡೆಂಟಿಫೈ ದ ಪ್ರಾಜೆಕ್ಟ್ ಸ್ಕೋಪ್ ಅಂಡ್ ಆಬ್ಜೆಕ್ಟಿವ್ಸ್. ಐಡೆಂಟಿಫೈ ದ ಪ್ರಾಜೆಕ್ಟ್ ಸ್ಕೋಪ್ ಹೆಂಗಿದೆ ಮತ್ತು ಅದರ ಆಬ್ಜೆಕ್ಟಿವ್ಸ್ ಏನೇನು ಅಂದ್ರೆ ಡಿಫೈನ್ ಮಾಡಬೇಕು. ಓನಾಗಿ ಬರೀ ಫಸ್ಟ್ ಮೇನ್ ಪಾಯಿಂಟ್ ಇದನ್ನ ಬರೀಬೇಕು. ಐಡೆಂಟಿಫೈ ಪ್ರಾಜೆಕ್ಟ್ ಇದನ್ನ ಮೇನ್ ಪಾಯಿಂಟ್ ಅಷ್ಟೇ ನೋಡೋದು, ಒಳಗಿಂದ ಜಾಸ್ತಿ ನೋಡಲ್ಲ. ಇನ್ ದಿಸ್ ಸ್ಟೆಪ್ ದ ಗೋಲ್ಸ್ ಆಫ್ ದ ಪ್ರಾಜೆಕ್ಟ್ ಆರ್ ಕ್ಲಿಯರ್ಲಿ ಡಿಫೈನ್ಡ್ ಅಂಡ್ ಸಮ್ ಆಬ್ಜೆಕ್ಟಿವ್ಸ್ ಆರ್ ರಿಲೇಟೆಡ್ directly related to the software quality such as performance, reliability and security. This step ensures the quality expectations are fixed from the beginning in the fix ಆಗಿರುತ್ತೆ. It helps the team understand what level of the quality is required, ಯಾವ ತರ ಕ್ವಾಲಿಟಿ ರಿಕ್ವೈರ್ಡ್ ಬೇಕು ಅಂತ. ನೆಕ್ಸ್ಟ್, ಐಡೆಂಟಿಫೈ ದ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನ್ ಟೂಲ್ಸ್, ಸ್ಟ್ಯಾಂಡರ್ಡ್ಸ್, ಮೆಥಡ್ಸ್ ಮತ್ತೆ ಪ್ರೊಸೀಜರ್ಸ್ ರಿಕ್ವೈರ್ಡ್ ಫಾರ್ ದ ಪ್ರಾಜೆಕ್ಟ್ ಆರ್ ಇನಿಷಿಯೇಟೆಡ್. ಏನೇನ್ ಬೇಕೆಲ್ಲ ಇನಿಷಿಯೇಟೆಡ್ ಮಾಡ್ತಾರೆ. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಲೈಕ್ ಕೋಡಿಂಗ್ ರೂಲ್ಸ್, ಟೆಸ್ಟಿಂಗ್ ಟೂಲ್ಸ್ ಅಂಡ್ ಡಾಕ್ಯುಮೆಂಟೇಶನ್ ಮೆಥಡ್ಸ್ ಆರ್ ಡಿಸೈಡ್ ಮಾಡ್ತಾರೆ ಯಾವ್ದು ಬೇಕು ಅಂತ. ದಿಸ್ ಸ್ಟೆಪ್ ಎನ್ಶೂರ್ಸ್ ದಟ್ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಅವೈಲಬಲ್ ಟು ಮೇಂಟೈನ್ ದ ಸಾಫ್ಟ್ವೇರ್ ಕ್ವಾಲಿಟಿ. ಮೇಂಟೈನ್ ಮಾಡೋಕೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇಟ್ ಸಪೋಸ್ ಕನ್ಸಿಸ್ಟೆಂಟ್ ಅಂಡ್ ಎರರ್ ಫ್ರೀ ಡೆವಲಪ್ಮೆಂಟ್ ನ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಅನಲೈಸ್ ದ ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅನಲೈಸ್ ದ ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಇನ್ ದಿಸ್ ಸ್ಟೆಪ್ ದ ನೇಚರ್ ಆಫ್ ದ ಪ್ರಾಜೆಕ್ಟ್ ಈಸ್ ಸ್ಟಡಿಡ್ ಕೇರ್ಫುಲಿ ಆಗಿ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್, ದ ಸಿಸ್ಟಮ್ ಈಸ್ ಚೆಕ್ಡ್ ಟು ಸಿ ಇಫ್ ಎನಿ ಸ್ಪೆಷಲ್ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್. The system to checked to see if it has any special quality requirements. For example, safety critical system may needed to extra testing and verification. This step helps decide additional quality ಆಕ್ಟಿವಿಟೀಸ್ ನೀಡೆಡ್ ಫಾರ್ ದ ಪ್ರಾಜೆಕ್ಟ್ ಏನೇನ್ ಬೇಕು ಅದನ್ನ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್, ಐಡೆಂಟಿಫೈ ದ ಪ್ರಾಡಕ್ಟ್ ಅಂಡ್ ಆಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್ ಅಂದ್ರೆ ಐಡೆಂಟಿಫೈ ದ ಯಾವ ಪ್ರಾಡಕ್ಟ್ ಮತ್ತೆ ಅದ್ರ ಆ ಪ್ರಾಡಕ್ಟ್ ಇನ್ ಆಕ್ಟಿವಿಟಿ ಏನೇನ್ ಮಾಡುತ್ತೆ ಆ ಪ್ರಾಜೆಕ್ಟಿಗೆ ಅಂತ. ದಿಸ್ ಸ್ಟೆಪ್ ಐಡೆಂಟಿಫೈಸ್ ವಾಟ್ ಪ್ರಾಡಕ್ಟ್ ವಿಲ್ ಬಿ ಕ್ರಿಯೇಟ್ ಅನ್ನೋದು ಯಾವ ಪ್ರಾಡಕ್ಟ್ ಕ್ರಿಯೇಟ್ ಮಾಡುತ್ತೆ, ಯಾವುದು ಏನೇನು ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡುತ್ತೆ. ದ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಸಚ್ ಆಸ್ ಎಂಟ್ರಿ, ಎಕ್ಸಿಟ್ ಅವೆಲ್ಲ ಕರೆಕ್ಟಾಗಿ ಮಾಡುತ್ತೆ. ನೆಕ್ಸ್ಟ್, ದ ಪ್ರೊಸೆಸ್ ರಿಕ್ವೈರ್ಮೆಂಟ್ಸ್ ಆರ್ ಡಿಫೈನ್ಡ್ ಫಾರ್ ಈಚ್ ಆಕ್ಟಿವಿಟಿ. ಅಂದ್ರೆ ಪ್ರೊಸೆಸ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಈಚ್ ಆಕ್ಟಿವಿಟಿಗೆ ಅದನ್ನೆಲ್ಲ ಡಿಫೈನ್ ಮಾಡಿರ್ತೀವಿ. ದಿಸ್ ಎನ್ಶೂರ್ಸ್ ಕ್ವಾಲಿಟಿ ಈಸ್ ಚೆಕ್ಡ್ ಅಟ್ ಎವ್ರಿ ಸ್ಟೇಜ್ ಅಲ್ಲೂ ಆ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಡಿಫೆಕ್ಟ್ಸ್ ಅರ್ಲಿಯಾಗಿ ಡಿಫೆಕ್ಟ್ಸ್ ನ ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್, 8th ಓವರ್ ವ್ಯೂ ಅಂದ್ರೆ ಪ್ಲಾನ್ ಅಂದ್ರೆ ಎಲ್ಲದನ್ನು ಫಸ್ಟ್ ಇಂದ ಚೆಕ್ ಮಾಡ್ತಾ ಬರುತ್ತೆ, ಎಲ್ಲ ಕರೆಕ್ಟ್ ಐತಾ, ಯೂಸರ್ ಅವ್ನು ಕರೆಕ್ಟ್ ಆಗಿ ಯೂಸರ್ ತಕ್ಕಂತೆ ನಾವು ಕರೆಕ್ಟ್ ಆಗಿ ಅದ್ರ ಪ್ರಕಾರ ಮಾಡಿದೀವ ಅಂತ. ಅಟ್ ದಿಸ್ ಸ್ಟೇಜ್ ದ ಕಂಪ್ಲೀಟ್ ಪ್ರಾಜೆಕ್ಟ್ ಪ್ಲಾನ್ ಇಸ್ ರಿವ್ಯೂಡ್ ಅಂದ್ರೆ ನೀಟಾಗಿ ನೋಡ್ಕೊಂತೀವಿ. ಮತ್ತೆ ಫಸ್ಟ್ ಇಂದ ಆಲ್ ದ ಕ್ವಾಲಿಟಿ ಆಸ್ಪೆಕ್ಟ್ಸ್ ಆರ್ ಚೆಕ್ಡ್ ಟು ಎನ್ಶೂರ್ಸ್ ದಟ್ ದೇ ಆರ್ ಪ್ರಾಪರ್ಲಿ ಇನ್ಕ್ಲೂಡೆಡ್ ಅಂದ್ರೆ ಎಲ್ಲದ್ ಕರೆಕ್ಟ್ ಆಗಿ ಇನ್ಕ್ಲೂಡ್ ಮಾಡಿದಾರ. ನೆಕ್ಸ್ಟ್, ದ ಪ್ಲಾನ್ ಈಸ್ ದೆನ್ ಶೇರ್ಡ್ ವಿತ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಯಾವ ತರ ಪ್ಲಾನ್ ಮಾಡಿವಿ ಅಂತ ಎಲ್ಲ ಕಡೆ ಸ್ಟೇಕ್ ಹೋಲ್ಡರ್ಸ್ಗೆ ಹೇಳ್ತಾರೆ. ದಿಸ್ ಸ್ಟೆಪ್ ಎನ್ಶೂರ್ಸ್ ದ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ದ ಕ್ವಾಲಿಟಿ ಗೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್, ಸೆಕೆಂಡ್ ಕ್ವಶನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರುತ್ತಿದ್ದು. ಎಕ್ಸ್ಪ್ಲೈನ್ ದ ಕೊಕೊಮೊ 2 ಮಾಡಲ್. ಕೊಕೊಮೊ 2 ಮಾಡಲ್ ಇಸ್ ಎ ಸಾಫ್ಟ್ವೇರ್ ಕಾಸ್ಟ್ ಎಸ್ಟಿಮೇಷನ್ ಮಾಡಲ್. ಇದೊಂದು ಕಾಸ್ಟ್ ಎಸ್ಟಿಮೇಷನ್ ಮಾಡಲ್ ಡೆವಲಪ್ಡ್ ಬೈ ದ ಬೇರಿ ಬೋಯಮ್. ಇಟ್ ಈಸ್ ಯೂಸ್ ಟು ಎಸ್ಟಿಮೇಟ್ ದ ಎಫರ್ಟ್ ಕಾಸ್ಟ್. ಇಟ್ ಈಸ್ ಯೂಸ್ ಟು ಎಸ್ಟಿಮೇಟ್ ದ ಎಫರ್ಟ್ ಒಂದು ಕಾಸ್ಟ್ ಟೈಮು
ರಿಕ್ವೈರ್ಡ್ ಟು ಡೆವಲಪ್ ಎ ಮಾಡರ್ನ್ ಸಾಫ್ಟ್ವೇರ್ ಸಿಸ್ಟಮ್ ನ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಯೂಸ್ ಮಾಡ್ತಾರೆ. ಇಟ್ ಈಸ್ ಆನ್ ಇಂಪ್ರೂವ್ಡ್ ವರ್ಷನ್ ಆಫ್ ದ ಒರಿಜಿನಲ್ ಕೊಕೊಮೊ 2 ಮಾಡಲ್. ಒರಿಜಿನಲ್ ಕೊಕೊಮೊ 2 ಮಾಡಲ್ ಇದೆಲ್ಲ ಅದ್ರದ್ದು ಇಂಪ್ರೂವ್ಡ್ ವರ್ಷನ್. ಇಟ್ ಈಸ್ ಸೂಟಬಲ್ ಫಾರ್ ಕರೆಂಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಕ್ಟೀಸಸ್. ಈ ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ವಲ್ಲ ಸಾಫ್ಟ್ವೇರ್, ಅದಕ್ಕೆ ಇದನ್ನ ಹೆಲ್ಪ್ ಆಗುತ್ತೆ. ಫಸ್ಟ್ ಒಳಗೆ ಅಪ್ಲಿಕೇಶನ್, ಫಸ್ಟ್ ಒಂದು ಇದರಲ್ಲಿ ಅಪ್ಲಿಕೇಶನ್ ಕಂಪೋಸಿಷನ್ ಮಾಡಲ್ ಅಂತ ಇದೆ, ಅರ್ಲಿ ಡಿಸೈನ್ ಮಾಡಲ್ ಅಂತ ಇದೆ, ನೆಕ್ಸ್ಟ್ ಪೋಸ್ಟ್ ಆರ್ಕಿಟೆಕ್ಚರಲ್ ಮಾಡಲ್ ಅಂತ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಮಾಡಲ್ ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ದ ಅರ್ಲಿ ಸ್ಟೇಜ್ ಆಫ್ ದ ಸಾಫ್ಟ್ವೇರ್ ಇನ್ ಅರ್ಲಿ ಸ್ಟೇಜ್ ಅಲ್ಲಿ ಇದು ಯೂಸ್ ಮಾಡ್ತಾರೆ. ಸೂಟಬಲ್ ವೆನ್ ದ ರಿಕ್ವೈರ್ಮೆಂಟ್ಸ್ ಆರ್ ನಾಟ್ ಫುಲ್ಲಿ ಕ್ಲಿಯರ್. ರಿಕ್ವೈರ್ಮೆಂಟ್ ಸಿಕ್ಕಿರುತ್ತೆ ಆದ್ರೆ ಕರೆಕ್ಟ್ ಆಗಿ ಇರಲ್ಲ, ನಾಟ್ ಫುಲ್ಲಿ ಕ್ಲಿಯರ್, ಆ ಥರದ್ರ ಹಂಗಿದ್ದಾಗ ಇದನ್ನ ಯೂಸ್ ಮಾಡ್ತೀವಿ. ಯೂಸಸ್ ಆಬ್ಜೆಕ್ಟ್ ಪಾಯಿಂಟ್ ಇನ್ಸ್ಟೆಡ್ ಆಫ್ ಲೈನ್ ಆಫ್ ಕೋಡ್. ಲೈನ್ ಆಫ್ ಕೋಡ್ ಬದಲಿ ಆಬ್ಜೆಕ್ಟ್ ಪಾಯಿಂಟ್ ಯೂಸ್ ಮಾಡ್ತಾರೆ. ಆಬ್ಜೆಕ್ಟ್ ಪಾಯಿಂಟ್ಸ್ ಆರ್ ಬೇಸ್ಡ್ ಆನ್ ದ ಸ್ಕ್ರೀನ್ಸ್, ರಿಪೋರ್ಟ್ಸ್, 3GL ಕಾಂಪೋನೆಂಟ್. ಈಚ್ ಆಬ್ಜೆಕ್ಟ್ ಈಸ್ ಕ್ಲಾಸಿಫೈಡ್ ಆಸ್ ಸಿಂಪಲ್ ಐತಾ, ಕಾಂಪ್ಲೆಕ್ಸ್ ಐತಾ, ಸಿಂಪಲ್ ಐತಾ, ಮೀಡಿಯಂ ಐತಾ, ಡಿಫಿಕಲ್ಟ್ ಐತೆ ಅಂತ. ಎಸ್ಟಿಮೇಟ್ ಕ್ವಿಕ್ ಎಫರ್ಟ್ ಡ್ಯೂರಿಂಗ್ ದ ಪ್ಲಾನಿಂಗ್. ಇದು ಏನ್ ಮಾಡುತ್ತೆ, ಹೆಲ್ಪ್ಸ್ ಇನ್ ಎಸ್ಟಿಮೇಟ್ ಎಫರ್ಟ್ ಕ್ವಿಕ್ಲಿ ಡ್ಯೂರಿಂಗ್ ದ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಎಸ್ಟಿಮೇಟ್ ಎಫರ್ಟ್ ಅನ್ನ ಎಸ್ಟಿಮೇಟ್ ಮಾಡುತ್ತೆ. ಓಕೆನಾ, ಡ್ಯೂರಿಂಗ್ ದ ಪ್ಲಾನಿಂಗ್. ಅರ್ಲಿ ಡಿಸೈನ್ ಮಾಡಲ್ ಅಂದ್ರೆ ಯೂಸ್ಡ್ ವೆನ್ ದ ಬೇಸಿಕ್ ಸಿಸ್ಟಮ್ ಆರ್ಕಿಟೆಕ್ಚರ್ ಇಸ್ ಡಿಸೈಡೆಡ್. ಬೇಸಿಕ್ ಸಿಸ್ಟಮ್ ಆರ್ಕಿಟೆಕ್ಚರ್ ಏನೇನ್ ಬೇಸಿಕ್ ಬೇಕು ಅದಿದ್ದಾಗ ಇದನ್ನ ಯೂಸ್ ಮಾಡ್ತಾರೆ. ರಿಕ್ವೈರ್ಮೆಂಟ್ಸ್ ಆರ್ ಮೋರ್ ಸ್ಟೇಬಲ್ ದೆನ್ ದ ಅರ್ಲಿ ಸ್ಟೇಜ್. ಅದಕ್ಕಿಂತ ರಿಕ್ವೈರ್ಮೆಂಟ್ಸ್ ಇದು ಸ್ಟೇಬಲ್ ಐತಿ. ಯೂಸಸ್ ಫಂಕ್ಷನ್ ಪಾಯಿಂಟ್ಸ್ ಆರ್ ಲೈನ್ ಆಫ್ ಕೋಡ್. ಇದರಲ್ಲಿ ಆಬ್ಜೆಕ್ಟ್ ಪಾಯಿಂಟ್ಸ್ ಯೂಸ್ ಮಾಡ್ತೀವಿ, ಇದರಲ್ಲಿ ಫಂಕ್ಷನ್ ಪಾಯಿಂಟ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕನ್ಸಿಡರ್ ಜನರಲ್ ಕಾಸ್ಟ್ ಡ್ರೈವರ್ಸ್ ಲೈಕ್ ಪ್ರೊಡಕ್ಟಿವಿಟಿ, ಪ್ರಾಡಕ್ಟ್ ಕಾಂಪ್ಲೆಕ್ಸಿಟಿ, ಕಾಂಪ್ಲೆಕ್ಸ್ ಹೆಂಗೈತಿ, ಟೀಮ್ ಎಕ್ಸ್ಪೀರಿಯನ್ಸ್ ಹೆಂಗೈತಿ, ಮತ್ತೆ ಪ್ಲಾಟ್ಫಾರ್ಮ್ ಡಿಫಿಕಲ್ಟಿ ಎಷ್ಟೈತಿ ಅಂತ. ಇಟ್ ಗಿವ್ಸ್ ಎ ಬೆಟರ್ ಎಸ್ಟಿಮೇಟ್ ದ್ಯಾನ್ ದ ಅರ್ಲಿ ಸ್ಟೇಜ್ ಮಾಡೆಲ್ಸ್. ಅಂದ್ರೆ ಇದಕ್ಕಿಂತ ಇದು ಚೆನ್ನಾಗಿ ಎಸ್ಟಿಮೇಷನ್ ಕೊಡುತ್ತೆ. ನೆಕ್ಸ್ಟ್ ಪೋಸ್ಟ್ ಆರ್ಕಿಟೆಕ್ಚರ್ ಮಾಡಲ್. ಇಟ್ ಈಸ್ ಯೂಸ್ಡ್ ಆಫ್ಟರ್ ದ ಕಂಪ್ಲೀಟ್ ಸಿಸ್ಟಮ್ ಡಿಸೈನ್ ಆಲ್ರೆಡಿ ಎಲ್ಲ ರೆಡಿ ಆದಾಗ ಇದು ಯೂಸ್ ಮಾಡ್ತಾರೆ. ಓಕೆನಾ, ಡಿಫ್ರೆಂಟ್ ಸೈಜಿಂಗ್ ಆಪರೇಷನ್ಸ್ ಅಂತ ಬರ್ದಿ ಆಬ್ಜೆಕ್ಟ್ ಫಂಕ್ಷನ್, ಆಬ್ಜೆಕ್ಟ್ ಪಾಯಿಂಟ್ಸ್, ಫಂಕ್ಷನ್ ಪಾಯಿಂಟ್ಸ್, ಮತ್ತೆ ಲೈನ್ ಆಫ್ ಸೋರ್ಸ್ ಕೋಡ್ ಅಂತ ಬರೀರಿ. ನೆಕ್ಸ್ಟ್ ಇದು ಈ ಟೇಬಲ್ ಹಾಕ್ಬೇಕು, ಹಾಕಿ ಇದರಲ್ಲಿ ಸ್ಕ್ರೀನು, ರಿಪೋರ್ಟ್, 3GL ಕಾಂಪೋನೆಂಟ್, ಇದರಲ್ಲಿ ಕಾಂಪ್ಲೆಕ್ಸಿಟಿ ಇರುತ್ತಲ್ಲ, ಸಿಂಪಲ್, ಮೀಡಿಯಮ್, ಡಿಫಿಕಲ್ಟ್, ಅದು ಬರೀರಿ. ಅದಕ್ಕೆ ವೇಟ್ ಕೊಡ್ಬೇಕು, ಇದ್ರ ಕಾಂಪ್ಲೆಕ್ಸಿಟಿ ವೇಟ್ ಅಂತಾರೆ. ಸ್ಕ್ರೀನ್ ಸಿಂಪಲ್ಗೆ 1 ಕೊಡ್ಬೇಕು, ಸ್ಕ್ರೀನ್ ಮೀಡಿಯಮ್ಗೆ 2, ಅದೇ ತರ ಎಲ್ಲದಕ್ಕೂ ಕೊಡ್ಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಪಾಯಿಂಟ್ಸ್ ಅಂತ. ಆಬ್ಜೆಕ್ಟ್ ಪಾಯಿಂಟ್ಸ್ ಅಂದ್ರೆ ಆಬ್ಜೆಕ್ಟ್ ಪಾಯಿಂಟ್ಸ್ ಆರ್ ಯೂಸ್ ಟು ಮೆಜರ್ ದ ಸೈಜ್ ಆಫ್ ದ ಸಾಫ್ಟ್ವೇರ್ ಇನ್ ಅರ್ಲಿ ಸ್ಟೇಜ್ ಅಲ್ಲೇ ಸ್ಕ್ರೀನ್ ಇನ್ ಸೈಜ್. ಆಬ್ಜೆಕ್ಟ್ ಪಾಯಿಂಟ್ ಆರ್ ಯೂಸ್ ಟು ಮೆಜರ್ ದ ಸೈಜ್ ಆಫ್ ದಿ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಇಂದ ಎಷ್ಟು ಸೈಜ್ ಐತಿ ಅಂತ ಮೆಜರ್ ಮಾಡ್ತೀವಿ. ದೇ ಆರ್ an indirect way of measuring a software size. Indirect way, ಇದೊಂದು indirect way to measure the software size. Next, object points are counted based on the ಎದ್ರ ಮೇಲೆ ಕೌಂಟ್ ಮಾಡ್ತಾರೆ ಅಂದ್ರೆ ನಂಬರ್ ಆಫ್ ಸ್ಕ್ರೀನ್ಸ್, ನಂಬರ್ ಆಫ್ ರಿಪೋರ್ಟ್ಸ್, ನಂಬರ್ ಆಫ್ 3GL ಕಾಂಪೋನೆಂಟ್ ಇಲ್ಲಿದಾವಲ್ಲ, ಇವು 3 ಕೌಂಟ್ ಮಾಡ್ತಾರೆ. ನೆಕ್ಸ್ಟ್, ಆಬ್ಜೆಕ್ಟ್ ಪಾಯಿಂಟ್ಸ್ ಆರ್ ಈಸಿಯರ್ ಟು ಯೂಸ್ ವೆನ್ ಡೀಟೇಲ್ಡ್ ಕೋಡ್ ಸೈಜ್ ಇಸ್ ನಾಟ್ ನೋಡ್. ಅಂದ್ರೆ ನಮ್ಗೆ ಯಾವ್ದು ಪರ್ಫೆಕ್ಟ್ ಆಗಿ ಗೊತ್ತಿರೋಲ್ಲ, ಅವಾಗ ಇದು ಯೂಸ್ ಮಾಡ್ತಾರೆ ಆಬ್ಜೆಕ್ಟ್ ಪಾಯಿಂಟ್ಸ್. ಕ್ಲಾಸಿಫಿಕೇಶನ್ ಆಫ್ ಆಬ್ಜೆಕ್ಟ್ ಪಾಯಿಂಟ್ಸ್, ಇದರಲ್ಲೇ ಕ್ಲಾಸಿಫೈ ಮಾಡ್ತೀವಿ. ಏನಂತ ಮಾಡ್ತೀವಿ, ಸಿಂಪಲ್, ಮೀಡಿಯಮ್, ಡಿಫಿಕಲ್ಟ್, ಅದನ್ನ ಇಲ್ಲಿ ಬರ್ತಾರೆ. ಈಚ್ ಸ್ಕ್ರೀನ್, ರಿಪೋರ್ಟ್ ಆರ್ ಕಾಂಪೋನೆಂಟ್ ಈಸ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಕಾಂಪ್ಲೆಕ್ಸಿಟಿ ಲೆವೆಲ್ಸ್ ಆರ್ ಸಿಂಪಲ್, ಮೀಡಿಯಮ್, ಡಿಫಿಕಲ್ಟ್. ಮೋರ್ ಕಾಂಪ್ಲೆಕ್ಸಿಟಿ ಮೀನ್ಸ್ ಮೋರ್ ಎಫರ್ಟ್ ಇರುತ್ತೆ ಅಂತ. ನೆಕ್ಸ್ಟ್, ವೇಟಿಂಗ್ ಆಫ್ ಆಬ್ಜೆಕ್ಟ್ ಪಾಯಿಂಟ್ಸ್. ಇದರಲ್ಲಿ ಕ್ಲಾಸಿಫಿಕೇಶನ್ ಆಯ್ತು, ಅಂದ್ರೆ ಇದು ಕ್ಲಾಸಿಫೈ ಮಾಡ್ತೀವಿ, ಸಿಂಪಲ್, ಮೀಡಿಯಮ್, ಡಿಫಿಕಲ್ಟ್. ನೆಕ್ಸ್ಟ್, ಕಾಂಪ್ಲೆಕ್ಸಿಟಿ ವೇಟ್ ಅಂತ, ಅಂದ್ರೆ ವೇಟಿಂಗ್ ಆಫ್ ಆಬ್ಜೆಕ್ಟ್ ಪಾಯಿಂಟ್ಸ್. ಆಫ್ಟರ್ ಕ್ಲಾಸಿಫೈ ಮಾಡಿದ್ಮೇಲೆ ಸಿಂಪಲ್, ಡಿಫಿಕಲ್ಟ್, ಮೀಡಿಯಂ ಅಂತ ಮಾಡಿದ್ಮೇಲೆ ಈಚ್ ಆಬ್ಜೆಕ್ಟ್ ಈಸ್ ಗಿವನ್ ಎ ವೇಟ್. ಅಂದ್ರೆ ಒಂದೊಂದಕ್ಕೂ ಒಂದೊಂದು ವೇಟ್ ಕೊಡ್ತೀವಿ. ಇಲ್ಲಿ ಕೊಟ್ಟಿದೀವಲ್ಲ 1, 2, 3, 2, 5, 8, 10 ಅಂತ, ಆ ತರ ವೇಟ್ ಕೊಡ್ತೀವಿ. ಸಿಂಪಲ್ ಆಬ್ಜೆಕ್ಟ್ಸ್ ಹಾವ್ ಲೆಸ್ ವೇಟ್, ಆಮೇಲೆ ಡಿಫಿಕಲ್ಟ್ ಆಬ್ಜೆಕ್ಟ್ಸ್ ಹಾವ್ ಹೈಯರ್ ವೇಟ್. ನೆಕ್ಸ್ಟ್, ಟೋಟಲ್ ಆಬ್ಜೆಕ್ಟ್ ಪಾಯಿಂಟ್ಸ್ ಆರ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ವಿತ್ ದೇರ್ ವೇಟ್ಸ್. ಅರ್ಥ ಆಯ್ತಾ? ಟೋಟಲ್ ಆಬ್ಜೆಕ್ಟ್ ಪಾಯಿಂಟ್ಸ್ ಆರ್ ಕ್ಯಾಲ್ಕುಲೇಟೆಡ್ ಬೈ
ಮಲ್ಟಿಪ್ಲೈಯಿಂಗ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಎಷ್ಟಿದೆ ವಿತ್ ದೇರ್ ವೇಟ್ಸ್, ಅದ್ರ ನಂಬರ್ ಆಫ್ ಆಬ್ಜೆಕ್ಟ್ಸ್ ಎಷ್ಟೈತಿ ಅದ್ರ ವೇಟ್ಸ್ ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಆಬ್ಜೆಕ್ಟ್ ಪಾಯಿಂಟ್ ನಮಗೆ ಸಿಗುತ್ತೆ. ಆಲ್ ವೇಟೆಡ್ ವ್ಯಾಲ್ಯೂಸ್ ಆರ್ ಆಡೆಡ್ ಟು ಗೆಟ್ ದ ಟೋಟಲ್ ಆಬ್ಜೆಕ್ಟ್ ಪಾಯಿಂಟ್ಸ್ ಎಷ್ಟೈತೆ ಅಂತ ಆಲ್ ವೇಟ್ ಅನ್ನ ಆಡ್ ಮಾಡಿದ್ರೆ ಸಿಗುತ್ತೆ. ನೆಕ್ಸ್ಟ್ ರಿಯೂಸಬಲ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಸಮ್ ಪಾರ್ಟ್ಸ್ ಆಫ್ ದ ಸಾಫ್ಟ್ವೇರ್ ಆರ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಅಂಡ್ ಬಿ ರಿಯೂಸ್ಡ್, ಅಂದ್ರೆ ಅದ್ ನಾವು ಏನ್ ಡೆವಲಪ್ ಮಾಡ್ತಿರ್ತೀವಲ್ಲ ಅದನ್ನ ಮುಂಚೆನೆ ಇರುತ್ತೆ, ಅದರಿಂದನೇ ನಾವು ರಿಯೂಸ್ ಮಾಡ್ಕೋಬಹುದು. ದ ಪರ್ಸೆಂಟೇಜ್ ಆಫ್ ರಿಯೂಸ್ ಈಸ್ ಎಸ್ಟಿಮೇಟೆಡ್, ಅಂದ್ರೆ ಎಷ್ಟು ಪರ್ಸೆಂಟ್ ನಾವು ರಿಯೂಸ್ ಮಾಡ್ಕೊಂಡಿದ್ದೀವಿ ಹಳೆ ಸಾಫ್ಟ್ವೇರ್ ಇಂದ ಅಂತ ಅದ್ರದ್ದು ಎಸ್ಟಿಮೇಟ್ ಮಾಡ್ತೀವಿ. ರಿಯೂಸ್ ರೆಡ್ಯೂಸಸ್ ದ ಡೆವಲಪ್ಮೆಂಟ್ ಎಫರ್ಟ್, ಅಂದ್ರೆ ನಾವು ಅಷ್ಟು ಟೈಮು ಮತ್ತೆ ಎಫರ್ಟನ್ನ ಸೇವ್ ಮಾಡ್ಬೋದು, ಯಾಕಂದ್ರೆ ಹಳೆದನ್ನೇ ತಗೊಂಡು ರಿಯೂಸ್ ಮಾಡ್ಕೊಂಡು ಮಾಡ್ಬೋದು. ನ್ಯೂ ಆಬ್ಜೆಕ್ಟ್ ಪಾಯಿಂಟ್ಸ್ ಅಂದ್ರೆ NOP, ನ್ಯೂ ಅದರಲ್ಲಿ ಆಬ್ಜೆಕ್ಟ್ ಪಾಯಿಂಟ್ಸ್ ಅಷ್ಟೇ ಕಂಡುಹಿಡಿದಿದ್ವಿ, ಇದರಲ್ಲಿ ನ್ಯೂ ಆಬ್ಜೆಕ್ಟ್ ಪಾಯಿಂಟ್, ಯಾಕಂದ್ರೆ ಇಲ್ಲಿ ರಿಯೂಸ್ ಮಾಡ್ಕೊಂತೀವಲ್ಲ, ನ್ಯೂ ಆಬ್ಜೆಕ್ಟ್ ಪಾಯಿಂಟ್ಸ್ NOP ಆರ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಫಾರ್ಮುಲಾ NOP is equal to ಆಬ್ಜೆಕ್ಟ್ ಇಂಟು 100 ಮೈನಸ್ ಪರ್ಸೆಂಟೇಜ್ ಆಫ್ ರಿಯೂಸ್ ಡಿವೈಡೆಡ್ ಬೈ 100, ಅಂದ್ರೆ ಎಷ್ಟು ಪರ್ಸೆಂಟ್ ರಿಯೂಸ್ ಮಾಡಿದೀವಿ ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ರಿಯೂಸಬಲ್ ಅಡ್ಜಸ್ಟ್ಮೆಂಟ್ ಅದು NOP ನ್ಯೂ ಆಬ್ಜೆಕ್ಟ್ ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಪ್ರೊಡಕ್ಟಿವಿಟಿ ರೇಟ್ ಅಂದ್ರೆ ಪ್ರೊಡಕ್ಟಿವಿಟಿ ರೇಟ್ ಶೋಸ್ ಹೌ ಫಾಸ್ಟ್ ದ ಡೆವಲಪರ್ಸ್ ಕ್ಯಾನ್ ವರ್ಕ್, ಅಂದ್ರೆ ಪ್ರೊಡಕ್ಟಿವಿಟಿ ರೇಟ್ ಅವ್ರು ಎಷ್ಟು ಫಾಸ್ಟ್ ಆಗಿ ಡೆವಲಪರ್ಸ್ ವರ್ಕ್ ಮಾಡ್ತಾರೆ ಅನ್ನೋದು. ಇಟ್ ಡಿಪೆಂಡ್ಸ್ ಆನ್ ದ ಅವ್ನು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಮತ್ತೆ ಏನೇನು ಸ್ಕಿಲ್ಸ್ ಕಲ್ತಿದ್ದಾನೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಮೆಚುರಿಟಿ, ಅವ್ನು ಸುತ್ತಮುತ್ತ ಯಾರಿದ್ದಾರೆ, ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಅವನು ವರ್ಕ್ ಮಾಡ್ತಿದ್ದಾನೆ ಅಂತ. ಬೆಟರ್ ಎಕ್ಸ್ಪೀರಿಯನ್ಸ್ ಅಂಡ್ ಟೂಲ್ಸ್ ರಿಸಲ್ಟ್ ಇನ್ ಹೈಯರ್ ಪ್ರೊಡಕ್ಟಿವಿಟಿ, ಅಂದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ರೆ ಒಂದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಅವನ ಸ್ಕಿಲ್ಸ್ ಮೇಲೆ, ಆಮೇಲೆ ಯಾವ ಟೂಲ್ಸ್ ಯೂಸ್ ಮಾಡ್ತಾನೆ ಅದ್ರ ಮೇಲೆ ಹೈಯರ್ ಪ್ರೊಡಕ್ಟಿವಿಟಿ ಡಿಪೆಂಡ್ ಆಗುತ್ತೆ. PROD ಅಂದ್ರೆ ಪ್ರೊಡಕ್ಟಿವಿಟಿ ರೇಟ್ ಡಿಪೆಂಡ್ಸ್ ಆನ್ ದ ನ್ಯೂ ಆಬ್ಜೆಕ್ಟ್ ಅನ್ನೋದು ಈ ಫಾರ್ಮುಲಾ ಕಂಡುಹಿಡಿಯಕ್ಕೆ. ಪ್ರೊಡಕ್ಟಿವ್ ರೇಟ್ ಇಸ್ ಈಕ್ವಲ್ ಟು NOP ಅಂದ್ರೆ ನ್ಯೂ ಆಬ್ಜೆಕ್ಟ್ ಪಾಯಿಂಟ್ ಡಿವೈಡೆಡ್ ಬೈ ಪರ್ಸನ್ಸ್ ಮಂತ್, ಅಂದ್ರೆ ಪರ್ಸನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಟೂಲ್ಸ್ ಅದ್ರ ಮೇಲೆ. ನೆಕ್ಸ್ಟ್ ಎಫರ್ಟ್ ಎಸ್ಟಿಮೇಷನ್, ಎಷ್ಟು ಎಫರ್ಟ್ ಆಗ್ತಾರೆ ಅಂತ. ಎಫರ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಎ ನ್ಯೂ ಆಬ್ಜೆಕ್ಟ್ ಪಾಯಿಂಟ್ NOP ಅಂಡ್ ಪ್ರೊಡಕ್ಟಿವಿಟಿ ರೇಟ್, ಇವೆರಡನ್ನ PROD ಮತ್ತೆ NOP ಜೊತೆಗೆ ಅದನ್ನ ತಗೊಂಡು ಇದನ್ನ ಎಫರ್ಟ್ ಎಸ್ಟಿಮೇಷನ್ ಮಾಡ್ತಾರೆ. ಎಫರ್ಟ್ ಎಸ್ಟಿಮೇಷನ್ ಇಸ್ ಈಕ್ವಲ್ ಟು NOP ಅಂದ್ರೆ ನ್ಯೂ ಆಬ್ಜೆಕ್ಟ್ ಪಾಯಿಂಟ್ ಡಿವೈಡೆಡ್ ಬೈ PROD ಅಂದ್ರೆ ಪ್ರೊಡಕ್ಟಿವಿಟಿ ರೇಟ್, ಪ್ರೊಡಕ್ಟಿವಿಟಿ ರೇಟ್ ಅದ್ ಮಾಡಿದ್ರೆ ಬರುತ್ತೆ. ಎಫರ್ಟ್ ಈಸ್ ಮೆಜರ್ಡ್ ಇನ್ ಪರ್ಸನ್ಸ್ ಮಂತ್, ಇದನ್ನು ಅಷ್ಟೇ ಪರ್ಸನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ಅವನಿಗೆ ಆ ವರ್ಕ್ ಮೇಲೆ ಅನ್ನೋದ್ರಿಂದ ಇದು ಡಿಪೆಂಡ್ ಆಗುತ್ತೆ. ಹೈಯರ್ ಪ್ರೊಡಕ್ಟಿವಿಟಿ ಮೀನ್ಸ್ ಲೆಸ್ ಎಫರ್ಟ್. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಒಂದ್ ಸ್ವಲ್ಪ ಒಂದು ಇದೆಯಲ್ಲ, ಡೆವಲಪರ್ಸ್ ಎಕ್ಸ್ಪೀರಿಯನ್ಸ್ ಕೆಪಬಿಲಿಟಿ ಎನ್ವಿರಾನ್ಮೆಂಟ್ ಮೆಚುರಿಟಿ ಇಲ್ಲಿದೆ ಅಲ್ಲ, ಡೆವಲಪರ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಮೆಚುರಿಟಿ ಅದ್ರ ಟೇಬಲ್ ಹಾಕ್ತೀವಿ. ವೆರಿ ಲೋ, ನಾರ್ಮಲ್, ಹೈ, ವೆರಿ ಹೈ, ಈ ತರ ಟೇಬಲ್ ಹಾಕಿ PROD ಅಂದ್ರೆ ಪ್ರೊಡಕ್ಟಿವಿಟಿ ರೇಟ್ ಇದನ್ನ 13, 25, 50 ಅಂತ ಹಾಕಿ ಇಲ್ಲಿಗೆ ಮುಗಿಸಿದ್ರೆ ಇದು COCOMO 2 ಮಾಡಲ್ ಮುಗಿಯುತ್ತೆ. ಇದು ಫುಲ್ ಇಂಪಾರ್ಟೆಂಟ್, ಇದು ಕಲೀಲೇಬೇಕು. ಇಂಪಾರ್ಟೆನ್ಸ್ ಆಫ್ ದಿಸ್ ಮಾಡಲ್ ಅಂದ್ರೆ ಯೂಸ್ಫುಲ್ ಇನ್ ಅರ್ಲಿ ಪ್ರಾಜೆಕ್ಟ್ ಪ್ಲಾನಿಂಗ್, ಸಿಂಪಲ್ ಅಂಡ್ ಕ್ವಿಕ್ ಎಸ್ಟಿಮೇಷನ್ ಮೆಥಡ್, ಹೆಲ್ಪ್ಸ್ ಮ್ಯಾನೇಜರ್ಸ್ ಪ್ಲಾನ್ ಟೈಮ್ ಅಂಡ್ ರಿಸೋರ್ಸಸ್, ಸೂಟಬಲ್ ವೆನ್ ಡೀಟೇಲ್ಡ್ ರಿಕ್ವೈರ್ಮೆಂಟ್ ಈಸ್ ನಾಟ್ ಅವೈಲಬಲ್, ಅಂದ್ರೆ ಜಾಸ್ತಿ ನಮಗೆ ಗೊತ್ತಿಲ್ಲ ಅಂದಾಗ, ಸಿಕ್ಕಿಲ್ಲ ಅಂದಾಗ ಇದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಡಿಸ್ಕ್ರೈಬ್ 6 ಜೆನೆಟಿಕ್ ಫಂಕ್ಷನ್ಸ್, ಡಿಸ್ಕ್ರೈಬ್ 6 ಜೆನೆರಿಕ್ ಫಂಕ್ಷನ್ಸ್ ಅಲೋಡ್ ಇನ್ ಆಟೋಮೇಟೆಡ್ ಎಸ್ಟಿಮೇಷನ್ ಟೆಕ್ನಿಕ್ ಆಫ್ ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್. ಇದು ಆಟೋಮೇಟೆಡ್ ಎಸ್ಟಿಮೇಷನ್, ಆಟೋಮೆಟಿಕ್ ಆಗಿ ಎಸ್ಟಿಮೇಟ್ ಮಾಡುತ್ತೆ, ಅದಕ್ಕೆ ಆಟೋಮೇಟೆಡ್ ಎಸ್ಟಿಮೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇದರಲ್ಲಿ 6 ಬರುತ್ತೆ. ಪ್ರಾಜೆಕ್ಟ್ ಸೈಜಿಂಗ್, ಪ್ರಾಜೆಕ್ಟ್ ನ ಸೈಜ್ ಮಾಡೋದು. ಎಫರ್ಟ್ ಎಸ್ಟಿಮೇಷನ್, ಕಾಸ್ಟ್ ಎಸ್ಟಿಮೇಷನ್, ಶೆಡ್ಯೂಲ್ ಎಸ್ಟಿಮೇಷನ್, ರಿಸ್ಕ್ ಅನಾಲಿಸಿಸ್, ರಿಸ್ಕ್ ಅಂಡ್ ಸೆನ್ಸಿಟಿವಿಟಿ ಅನಾಲಿಸಿಸ್, ಕ್ಯಾಲಿಬ್ರೇಷನ್ ಅಂಡ್ ಯೂಸ್ ಆಫ್ ಹಿಸ್ಟೋರಿಕಲ್ ಡೇಟಾ ಅಂತ 6 ಬರುತ್ತೆ. ಇದರಲ್ಲಿ ಪ್ರಾಜೆಕ್ಟ್ ಸೈಜಿಂಗ್ ಅಂದ್ರೆ ಆಟೋಮೇಟೆಡ್ ಎಸ್ಟಿಮೇಷನ್ ಟೂಲ್ಸ್ ಹೆಲ್ಪ್ಸ್ ಇನ್ ಎಸ್ಟಿಮೇಟಿಂಗ್ ದ ಸೈಜ್ ಆಫ್ ದ ಸಾಫ್ಟ್ವೇರ್ ಟು ಬಿ ಡೆವಲಪ್ಡ್. ಎಷ್ಟು ಸೈಜ್ ಬೇಕು ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಕ್ಕೆ ಅಂತ ಅದನ್ನೇ ಆಟೋಮೆಟಿಕ್ ಆಗಿ ಹೇಳುತ್ತೆ.
Next, project sizing automated estimate tools helps in estimating the size of the software to be developed. ಎಷ್ಟು ಯಾವ ಥರ ಡೆವಲಪ್ ಮಾಡ್ತಾರೆ ಸಾಫ್ಟ್ವೇರ್ ಅದ್ರ ಸೈಜನ್ನು ಎಸ್ಟಿಮೇಟ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಸೈಜ್ ಮೇ ಬಿ ಮೆಜರ್ಡ್ ಯೂಸಿಂಗ್ ದ ಲೈನ್ ಆಫ್ ಕೋಡ್. ಹೆಂಗ್ ಮೆಜರ್ ಮಾಡ್ತೀವಿ? ಲೈನ್ ಆಫ್ ಕೋಡ್ ಇಂದ ಆದ್ರೂ ಯೂಸ್ ಮಾಡ್ತೀವಿ, ಫಂಕ್ಷನ್ ಪಾಯಿಂಟ್ಸ್ ಆದ್ರೂ ಯೂಸ್ ಮಾಡ್ತೀವಿ, ಆಬ್ಜೆಕ್ಟ್ ಪಾಯಿಂಟ್ಸ್ ಆದ್ರೂ ಯೂಸ್ ಮಾಡ್ತೀವಿ, ಆರ್ ಯೂಸ್ ಕೇಸ್ ಪಾಯಿಂಟ್ಸ್ ಆದ್ರೂ ಯೂಸ್ ಮಾಡ್ತೀವಿ. ಕರೆಕ್ಟ್ ಸೈಜಿಂಗ್ ಈಸ್ ಎ ಫೌಂಡೇಶನ್ ಫಾರ್ ಅಕ್ಯುರೇಟ್ ಕಾಸ್ಟ್ ಅಂಡ್ ಎಫರ್ಟ್ ಎಸ್ಟಿಮೇಷನ್. ನೆಕ್ಸ್ಟ್, ಎಫರ್ಟ್ ಎಸ್ಟಿಮೇಷನ್ ಒಳಗೆ effort estimation these tools estimate the total effort required to complete the project. ಎಷ್ಟು ಎಫರ್ಟ್ ಬೇಕು ಕಂಪ್ಲೀಟ್ ಮಾಡಕ್ಕೆ ಪ್ರಾಜೆಕ್ಟ್ ಅನ್ನ. ಎಫರ್ಟ್ ಈಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಇನ್ ಮಂತ್ ಅಂದ್ರೆ ಅವನಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಅವನ ವರ್ಕ್ ಮೇಲೆ. ಆಮೇಲೆ ಎಸ್ಟಿಮೇಷನ್ ಈಸ್ ಬೇಸ್ಡ್ ಆನ್ ದ ಸಾಫ್ಟ್ವೇರ್ ಸೈಜ್, ಟೀಮ್ ಕೆಪಬಿಲಿಟಿ ಅಂಡ್ ಹಿಸ್ಟಾರಿಕಲ್ ಡೇಟಾ ಫ್ರಮ್ ದ ಪಾಸ್ಟ್ ಪ್ರಾಜೆಕ್ಟ್ಸ್. ಓಕೆನಾ? ಅಂದ್ರೆ ಅವ್ನು ಎಷ್ಟು ಪಾಸ್ಟ್ ಒಳಗೆ ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದಾನೆ, ಹಿಸ್ಟಾರಿಕಲ್ ಡೇಟಾ ಅವ್ನು ಏನು, ಅವ್ನ ಟೀಮ್ ಕೆಪಬಿಲಿಟಿ ಏನೇನು, ಯಾರ್ಯಾರು ಏನೇನು ಓದ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಸಾಫ್ಟ್ವೇರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಸ್ಟ್ ಎಸ್ಟಿಮೇಷನ್ ಆಟೋಮೇಟೆಡ್ ಟೂಲ್ಸ್ ಕ್ಯಾಲ್ಕುಲೇಟ್ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಬೈ ಕಂಬೈನಿಂಗ್ ದ effort estimations with labor rates and other expenses. ಅಂದ್ರೆ ಲೇಬರ್ ರೇಟ್ಸ್ ಅಂದ್ರೆ ಅವ್ನು ಎಂಪ್ಲಾಯೀಸಿಗೆ ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾನೆ, ಆಮೇಲೆ ಅವ್ರದ್ದು ಅದರ್ ಎಕ್ಸ್ಪೆನ್ಸಸ್ ಏನು. ದಿಸ್ ಹೆಲ್ಪ್ಸ್ the management to plan the budget and control the project cost effectively. ಓಕೆನಾ? ಅದರಲ್ಲಿ ವಿತ್ ಇದು ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಬಜೆಟ್ ಪ್ಲಾನ್ ಮಾಡಕ್ಕೆ ಮತ್ತೆ ಕಂಟ್ರೋಲ್ ದ ಪ್ರಾಜೆಕ್ಟ್ ಕಾಸ್ಟ್, ಪ್ರಾಜೆಕ್ಟ್ ಇನ್ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕಾಸ್ಟ್ ಎಸ್ಟಿಮೇಷನ್. ಶೆಡ್ಯೂಲ್ ಎಸ್ಟಿಮೇಷನ್ ಅಂದ್ರೆ ಶೆಡ್ಯೂಲ್ ಎಸ್ಟಿಮೇಷನ್ ಟೂಲ್ಸ್ ಪ್ರೆಡಿಕ್ಟ್ ದ ಪ್ರಾಜೆಕ್ಟ್ ಡ್ಯೂರೇಷನ್. ಅಂದ್ರೆ ಎಷ್ಟು ವರ್ಷ ಆಗುತ್ತೆ ಅಥವಾ ಎಷ್ಟು ತಿಂಗಳಾಗುತ್ತೆ ಇದು ಪ್ರಾಜೆಕ್ಟ್ ಮಾಡಕ್ಕೆ, ಅಥವಾ ಹೆಲ್ಪ್ ಇನ್ ಕ್ರಿಯೇಟಿಂಗ್ ಎ ರಿಯಲಿಸ್ಟಿಕ್ ಕರೆಕ್ಟ್ ಹಿಂಗೆ ನಡಿಬೇಕು ಅನ್ನೋ ತರ ಇದನ್ನ ಮಾಡ್ತಾರೆ. ನೆಕ್ಸ್ಟ್, ದೇ ಡಿಟರ್ಮೈನ್ ಹೌ ಲಾಂಗ್ ದ ಪ್ರಾಜೆಕ್ಟ್ ವಿಲ್ ಟೇಕ್ ಅಂಡ್ ಹೌ ಟಾಸ್ಕ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಟೈಮ್. ಅಂದ್ರೆ ಹೆಂಗೆ ಪ್ರಾಜೆಕ್ಟ್ ಅನ್ನ ಯಾರ್ಯಾರಿಗೆ ಹೆಂಗೆ ಕೊಡ್ಬೇಕು, ಡಿವೈಡ್ ಮಾಡ್ಬೇಕು ಅಂತ ಆ ತರ. ನೆಕ್ಸ್ಟ್, ಇವೆಲ್ಲ ನೀವು ಏನಿಲ್ಲ, ಫಸ್ಟ್ ಇವೆಲ್ಲ ಮೇಲ್ ಪಾಯಿಂಟ್ಸ್ ಇದಾವ ಕರೆಕ್ಟ್ ಆಗಿ ಬರೆದು ಉಳ್ಕಿದ ಒಳಗೆ ಏನಾದ್ರು ಬರಿಬಹುದು. ರಿಸ್ಕ್ ಅಂಡ್ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂದ್ರೆ ಆಟೋಮೇಟೆಡ್ ಎಸ್ಟಿಮೇಷನ್ ಟೆಕ್ನಿಕ್ಸ್ ಅನಲೈಸ್ ಹೌ ಚೇಂಜಸ್ ಇನ್ ಅಸಂಪ್ಷನ್ಸ್ ಅಫೆಕ್ಟ್ ದ ಕಾಸ್ಟ್ ಅಂಡ್ ಶೆಡ್ಯೂಲ್. ಅಂತ ಚೇಂಜಸ್ ಮಾಡಿದ್ರೆ ಕಾಸ್ಟ್ ಮತ್ತೆ ಶೆಡ್ಯೂಲ್ ಅಲ್ಲಿ ಏನೇನು ಚೇಂಜ್ ಆಗುತ್ತೆ ಅಂತ. ದಿಸ್ ಹೆಲ್ಪ್ಸ್ ಐಡೆಂಟಿಫೈ ದ ರಿಸ್ಕ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ವಿಚ್ ಫ್ಯಾಕ್ಟರ್ಸ್ ಹ್ಯಾವ್ ದ ಗ್ರೇಟೆಸ್ಟ್ ಇಂಪ್ಯಾಕ್ಟ್ ಆನ್ ದ ಪ್ರಾಡಕ್ಟ್. ಅಂದ್ರೆ ಏನ್ ಚೇಂಜ್ ಮಾಡಿದ್ರೆ ಯಾವ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಇದನ್ನ ನೋಡ್ತೀವಿ. ನೆಕ್ಸ್ಟ್, ಕ್ಯಾಲಿಬ್ರೇಷನ್ ಅಂಡ್ ಯೂಸ್ ಆಫ್ ಹಿಸ್ಟಾರಿಕಲ್ ಡೇಟಾ. These tools use the data from the previous project to improve the estimation accuracy. Calibration allows the tools to adjust the estimation based on the organization past performance. ಅವ್ರದ್ದು ಈ ಹಳೆಯದ್ರಿಂದ ಡೇಟಾ ತಗೊಂಡು ಇದನ್ನ ಎಸ್ಟಿಮೇಟ್ ಮಾಡ್ತಾರೆ, ಮೇಕಿಂಗ್ ಫ್ಯೂಚರ್ ಎಸ್ಟಿಮೇಷನ್ ಮೋರ್ ರಿಲಯಬಲ್. ಅದನ್ನ ಯೂಸ್ ಮಾಡ್ಕೊಂಡು ಮುಂದಿಂತ ಚೆನ್ನಾಗಾಗ್ಲಿ ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ದ ಫಾಲೋಯಿಂಗ್. ಏನಿಲ್ಲ, ಇದು ಬರೆಯಂಗಿಲ್ಲ, ಸುಮ್ಮನೆ ಇದು ಆಗಿದೆ. ಮೆಕಾಲ್ ಮಾಡಲ್ ಮತ್ತೆ ಗ್ರಾವಿನ್ಸ್ ಕ್ವಾಲಿಟಿ ಡೈಮೆನ್ಷನ್ ಅಂತ. ಮೆಕಾಲ್ಸ್ ಮಾಡಲ್ ಅಂದ್ರೆ ಇದರಲ್ಲಿ ಟ್ರಯಾಂಗಲ್ ಹಾಕಿ ಪ್ರಾಡಕ್ಟ್ ಆಪರೇಷನ್ಸ್, ಪ್ರಾಡಕ್ಟ್ ರಿವಿಷನ್ಸ್, ಪ್ರಾಡಕ್ಟ್ ಟ್ರಾನ್ಸಿಷನ್, ಇವು ಮೂರನ್ನು ಬರ್ದು ಇವೆಲ್ಲ ಬರಿಬೇಕು ಸೈಡಿಗೆ ಇರೋದು. ಇದು ಬರೆದ್ರೆ ಸಾಕು. ಫಸ್ಟ್ ನೋಡೋದೇ ಡಯಾಗ್ರಾಮ್ಸ್ ಕರೆಕ್ಟ್ ಆಗಿರ್ಬೇಕು. ನೆಕ್ಸ್ಟ್, ಇದರಲ್ಲಿ ಮೆಕಾಲ್ಸ್ model is a software quality model that explains how the software quality
quality that explains software quality from the user point and the users and developers point of view. ಒಂದ್ ಕಡೆ ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾರೆ, ಇನ್ನೊಂದ್ ಕಡೆ ಡೆವಲಪರ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಇದೆ ಅಂತ. ಕೀ ಪಾಯಿಂಟ್ಸ್ ಆಫ್ ದ ಮೆಕಾಲ್ಸ್ ಮಾಡೆಲ್ ಅಂದ್ರೆ ಇಟ್ ವಾಸ್ ಪ್ರಪೋಸ್ಡ್ ಬೈ ಜಿಮ್ ಮೆಕಾಲ್. ಇಟ್ ಫೋಕಸ್ ಆನ್ ಹೌ ದ ಯೂಸರ್ಸ್ ಎಕ್ಸ್ಪೀರಿಯನ್ಸ್ ದ ಸಾಫ್ಟ್ವೇರ್. ಅಂದ್ರೆ ನಾವು ಸಾಫ್ಟ್ವೇರ್ ಅವ್ರು ಡೆವಲಪ್ ಮಾಡಿರ್ತಾರ, ನಾವು ಯೂಸರ್ಸ್ ಇದನ್ನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ ಇಲ್ಲಿ. ನೆಕ್ಸ್ಟ್ ಇಟ್ ಡಿಫೈನ್ಸ್ ಹೌ ದ ಕ್ವಾಲಿಟಿ. ಇಟ್ ಡಿಫೈನ್ಸ್ ಕ್ವಾಲಿಟಿ ಯೂಸಿಂಗ್ 3 ಮೇಜರ್ ಪರ್ಸ್ಪೆಕ್ಟಿವ್ಸ್. ಯಾವ್ದಾವ್ದು ಪರ್ಸ್ಪೆಕ್ಟಿವ್ಸ್ ಮೇನ್ ಆಗಿ 3 ಮೇಜರ್ ನೋಡ್ತೀವಿ ಅಂದ್ರೆ ಪ್ರಾಡಕ್ಟ್ ಆಪರೇಷನ್, ಇಲ್ಲಿದೆಲ್ಲ ಪ್ರಾಜೆಕ್ಟ್ ಆಪರೇಷನ್, ಪ್ರಾಡಕ್ಟ್ ರಿವಿಷನ್, ಪ್ರಾಡಕ್ಟ್ ಟ್ರಾನ್ಸಿಷನ್, ಅವನ್ನ ಮೂರನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ಅಲ್ಲಿಗೆ ಮುಗಿಯುತ್ತೆ. ಪ್ರಾಡಕ್ಟ್ ಆಪರೇಷನ್ ಅಂದ್ರೆ ಹೌ ವೆಲ್ ದ ಸಾಫ್ಟ್ವೇರ್ ವರ್ಕ್ಸ್ ಡ್ಯೂರಿಂಗ್ ದ ಯೂಸ್. ಅಂದ್ರೆ ನಾವು ಯೂಸ್ ಮಾಡ್ಬೇಕಾದ್ರೆ ಅದನ್ನ ಹೆಂಗೆ ಸಾಫ್ಟ್ವೇರ್ ಕರೆಕ್ಟ್ ಆಗಿ ರನ್ ಆಗುತ್ತೆ, ಎಕ್ಸಾಂಪಲ್ ಇಲ್ಲಿದೆ. ನೆಕ್ಸ್ಟ್ ಪ್ರಾಡಕ್ಟ್ ರಿವಿಷನ್, ಹೌ ಈಸಿ ಈಸ್ ಟು ಚೇಂಜ್ ದ ಸಾಫ್ಟ್ವೇರ್. ರಿವಿಷನ್ ಅಂದ್ರೆ ನಾವು ಹೆಂಗೆ ಚೇಂಜ್ ಮಾಡ್ಬೋದು, ಯಾವ ಫೀಚರ್ ಆ್ಯಡ್ ಮಾಡ್ಬೋದು, ಹೆಂಗಿದೆ ಇದನ್ನಂತ. ಹೌ ಈಸಿ ಇಟ್ ಈಸ್ ಟು ಚೇಂಜ್ ದ ಸಾಫ್ಟ್ವೇರ್. ಸಾಫ್ಟ್ವೇರ್ನ ಸ್ವಲ್ಪ ಹೆಂಗೆ ಚೇಂಜ್ ಮಾಡೋದು, ಹೌ ಇಟ್ ಈಸಿ ಇತ್ತಾ ಚೇಂಜ್ ಮಾಡೋಕ್ಕೆ, ಆ ಥರ. ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ ಪ್ರಾಡಕ್ಟ್ ಟ್ರಾನ್ಸಿಷನ್, ಹೌ ವೆಲ್ ದ ಸಾಫ್ಟ್ವೇರ್ ಅಡಾಪ್ಟ್ಸ್ ಟು ದ ನ್ಯೂ ಎನ್ವಿರಾನ್ಮೆಂಟ್. ಅಂದ್ರೆ ನೀವು ಬೇರೆ ಬೇರೆ ಫೀಚರ್ಸ್ ಆ್ಯಡ್ ಮಾಡಿದಾಗ ಇದು ಹೌ ವೆಲ್ ಅಡಾಪ್ಟ್ ಮಾಡ್ಕೊಳತ್ತಾ ಅಂತ. ನೆಕ್ಸ್ಟ್ ಇದರಲ್ಲಿ ಎಕ್ಸಾಂಪಲ್ ಇದೆ, ಇದು ಮೆಕಾಲ್ಸ್ ಮಾಡಲು. ನೆಕ್ಸ್ಟ್ ಗ್ರಾವಿನ್ಸ್ ಕ್ವಾಲಿಟಿ ಡೈಮೆನ್ಷನ್. ಗ್ರಾವಿನ್ಸ್ ಕ್ವಾಲಿಟಿ ಡೈಮೆನ್ಷನ್ ಅಂದ್ರೆ ಡೇವಿಡ್ ಗ್ರಾವಿನ್ ಡಿಫೈನ್ಡ್ 8 quality dimension to understand and measure the quality of the product, including the software. These dimensions help the evaluate quality from the user's point of view. In the these dimensions help evaluate quality from the user's point of view. Next first ಒಳಗದ್ರಲ್ಲಿ ಪರ್ಫಾರ್ಮೆನ್ಸು, ಫೀಚರ್ಸು, ರಿಲಯಬಿಲಿಟಿ, ಕನ್ಫಾರ್ಮೆನ್ಸು, ಡ್ಯೂರಬಿಲಿಟಿ ಅಂಡ್ ಮತ್ತೆ ಸರ್ವಿಸಬಿಲಿಟಿ ಅಂತ ಬರುತ್ತೆ. ಪರ್ಫಾರ್ಮೆನ್ಸ್ refers to how well the software performs its main function. ಅದ್ರ ಮೇನ್ ಫಂಕ್ಷನ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ. ಇಟ್ ಇನ್ಕ್ಲೂಡ್ಸ್ ದ ಸ್ಪೀಡ್, ರೆಸ್ಪಾನ್ಸ್ ಟೈಮ್ ಅಂಡ್ ಅಕ್ಯುರಸಿ ಅಂಡ್ ಎಫಿಷಿಯನ್ಸಿ. ಗುಡ್ ಪರ್ಫಾರ್ಮೆನ್ಸ್ ಮೀನ್ಸ್ ದ ಸಾಫ್ಟ್ವೇರ್ ವರ್ಕ್ಸ್ ಫಾಸ್ಟ್ ಅಂಡ್ ಗಿವ್ಸ್ ಕರೆಕ್ಟ್ ರಿಸಲ್ಟ್ಸ್ ಕೊಡುತ್ತೆ. ನೆಕ್ಸ್ಟ್ ಫೀಚರ್ಸ್. ಏನೇನು ಫೀಚರ್ಸ್ ಆರ್ ದ ಎಕ್ಸ್ಟ್ರಾ ಫಂಕ್ಷನ್ ಆರ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೊವೈಡೆಡ್ ಬೈ ದ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಫೀಚರ್ಸ್ ಕೊಡುತ್ತಲ್ಲ ಅದು. ದೇ ಎನ್ಹಾನ್ಸ್ ದ ಬೇಸಿಕ್ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡುತ್ತೆ ಆಫ್ ದ ಪ್ರಾಡಕ್ಟ್. Next, more useful and relevant features increases software quality. Next, reliability means the software works correctly without failure. Reliability ಅಂದ್ರೆ ಅದು ಯಾವಾಗಲೂ ಫೇಲ್ ಆಗಬಾರ್ದು, ಕರೆಕ್ಟಾಗಿ ವರ್ಕ್ ಮಾಡಬೇಕು. ಇಟ್ ಶೋಸ್ ಹೌ ದ ಡಿಪೆಂಡಬಿಲಿಟಿ ಆಫ್ ದ ಸಾಫ್ಟ್ವೇರ್ ಈಸ್ ಡ್ಯೂರಿಂಗ್ ದ ರೆಗ್ಯುಲರ್ ಯೂಸ್. ಅಂದರೆ ರೆಗ್ಯುಲರ್ ಯೂಸ್ ಮಾಡಿದಾಗ ಇದ್ರ ಮೇಲೆ ಡಿಪೆಂಡ್ ಆಗ್ತಿದೆ ಅಂತ. ನೆಕ್ಸ್ಟ್ ಫೀವರ್ crashes and errors are indicate higher ರಿಲಯಬಿಲಿಟಿ. ಓಕೆನಾ. ನೆಕ್ಸ್ಟ್ ಕನ್ಫಾರ್ಮೆನ್ಸ್, ಇವೆಲ್ಲ ಓನಾಗಿ ಬರಿಬೇಕು ನೀವು. ಸ್ಟಾರ್ಟಿಂಗ್ ರಿಲಯಬಿಲಿಟಿ ಅವೆಲ್ಲ ಫೀಚರ್ಸ್ ಇದು ಈ ಹೆಸರು ಅಷ್ಟೇ. ಫಸ್ಟ್ ಮೇಲ್ ಹೆಡ್ಡಿಂಗ್ ಅಷ್ಟೇ ನೋಡೋದು ಅವ್ರು, ಉಳ್ಕಿದ್ದನ್ನು ನೋಡಲ್ಲ ಜಾಸ್ತಿ. ಕನ್ಫಾರ್ಮೆನ್ಸ್ ಅಂದ್ರೆ ಕನ್ಫಾರ್ಮೆನ್ಸ್ ರೆಫರ್ಸ್ to how well the software follows the standard and specifications. The software should meet all the predefined requirements. ಅಂದ್ರೆ conformance ಅಂದ್ರೆ refers to how well the software follows the standards. ಅಂದ್ರೆ ನಾವು ಕೊಟ್ಟಿರೋ ಸ್ಟ್ಯಾಂಡರ್ಡ್ಸ್ ಮತ್ತೆ ಸ್ಪೆಸಿಫಿಕೇಶನ್ ಅನ್ನ ಹೆಂಗೆ ಫಾಲೋ ಮಾಡ್ತಿದೆ. ದ ಸಾಫ್ಟ್ವೇರ್ ಶುಡ್ ಮೀಟ್ ಆಲ್ ದ predefined requirements. ಅಂದ್ರೆ ನಾವು ಏನೇನು ಕೇಳಿರ್ತೀವಲ್ಲ ರಿಕ್ವೈರ್ಮೆಂಟ್, ಅದ್ರ ಥ್ರೂ ಅವರು ಡೆವಲಪ್ ಮಾಡಿರ್ತಾರೆ. ಹೈಯರ್ ಕನ್ಫಾರ್ಮೆನ್ಸ್ ಮೀನ್ಸ್ ಫೀವರ್ ಡಿವಿಷನ್ಸ್ ಫ್ರಮ್ ದ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್. ಇಲ್ಲಿ ಮಟ್ಟ ಬರೀರಿ ಸಾಕು. ನೆಕ್ಸ್ಟ್ ಡ್ಯೂರಬಿಲಿಟಿ ಅಂದ್ರೆ ಡ್ಯೂರಬಿಲಿಟಿ ರೆಫರ್ಸ್ ಟು ಹೌ ಲಾಂಗ್ ದ ಸಾಫ್ಟ್ವೇರ್ ರಿಮೇನ್ ಯೂಸ್ಫುಲ್ ವಿತೌಟ್ ಮೇಜರ್ ಫೇಲ್ಯೂರ್. ಅಂದ್ರೆ ಡ್ಯೂರಬಿಲಿಟಿ ಅಂದ್ರೆ ಎಷ್ಟು ವರ್ಷ ಬರುತ್ತೆ. ಡ್ಯೂರಬಿಲಿಟಿ ರೆಫರ್ಸ್ ಟು ಹೌ ಲಾಂಗ್ ದ ಸಾಫ್ಟ್ವೇರ್ ರಿಮೇನ್ಸ್ ಯೂಸ್ಫುಲ್ ವಿತೌಟ್ ಎ ಮೇಜರ್ ಫೇಲ್ಯೂರ್ ಆಗ್ಲಿಲ್ಲಂಗೆ ಕರೆಕ್ಟಾಗಿ ರನ್ ಆಗ್ತಿದೇನಾ ಅಂತ. ಇಟ್ ಶೋಸ್ ದ ಸಾಫ್ಟ್ವೇರ್ ಎಬಿಲಿಟಿ ಟು ಪರ್ಫಾರ್ಮ್ ಓವರ್ ಟೈಮ್. ಅಂದ್ರೆ ಎಷ್ಟೇ ವರ್ಷ ಆದ್ರೂ ಕರೆಕ್ಟಾಗಿ ರನ್ ಆಗ್ತಿದೆ ಅಂತ. ನೆಕ್ಸ್ಟ್ ಡ್ಯೂರಬಿಲಿಟಿ ಸಾಫ್ಟ್ವೇರ್ ನೀಡ್ಸ್ ಫ್ಯೂವರ್ ರಿಪ್ಲೇಸ್ಮೆಂಟ್ ಆಫ್ ದ ಮೇಜರ್ ಚೇಂಜಸ್. ಅಂದ್ರೆ ನಾವು ಸ್ವಲ್ಪ ಅಪ್ಡೇಟ್ ಮಾಡ್ತಿರ್ಬೋದು ಅಥವಾ ಮೇಜರ್ ಚೇಂಜ್ ಮಾಡ್ತಾ ಇರಬಹುದು. ನೆಕ್ಸ್ಟ್ ಸರ್ವಿಸಬಿಲಿಟಿ
Serviceability means how easy it is to fix the problems in the software. ಅಂದ್ರೆ ಎಷ್ಟು ಬೇಗ ನಾವು ಫಿಕ್ಸ್ ಮಾಡ್ತೀವಿ, ಎಷ್ಟು ಈಸಿಯಾಗಿ ಫಿಕ್ಸ್ ಮಾಡ್ತೀವಿ ಅಂದ್ರೆ ಸರ್ವಿಸ್ ಕೊಡೋದು. ನೆಕ್ಸ್ಟ್ ಇಟ್ ಇನ್ಕ್ಲೂಡ್ಸ್ ಈಸಿ ಟು ಮೇಂಟೈನ್ ಅಂಡ್ ಇಟ್ ಇನ್ಕ್ಲೂಡ್ಸ್ ಈಸಿ ಆಫ್ ಮೇಂಟೆನೆನ್ಸ್, ಡಿಬಗಿಂಗ್ ಅಂಡ್ ಅಪ್ಡೇಟ್ಸ್. ಸಾಫ್ಟ್ವೇರ್ ದಟ್ ಕ್ಯಾನ್ ಬಿ ಕ್ವಿಕ್ಲಿ ರಿಪೇರಬಲ್ ಹ್ಯಾಸ್ ಎ ಗುಡ್ ಸರ್ವಿಸಬಿಲಿಟಿ. ಇದರಲ್ಲಿ ಸರ್ವಿಸಬಿಲಿಟಿ ಒಳಗೆ ನಾವು ಇದನ್ನ ನೋಡ್ತೀವಿ. ಇದು ಸರ್ವಿಸಬಿಲಿಟಿ, ಇದು ಅಷ್ಟು. ನೆಕ್ಸ್ಟ್ ಎಸ್ಥೆಟಿಕ್ಸ್ ಅಂದ್ರೆ aesthetic refers to the look and feel of software. It includes the user interface, design, layout, ಏನೇನಿದೆ. aesthetics ಅಂದ್ರೆ ಚೆನ್ನಾಗಿ ಕಾಣಬೇಕು, ಓವರ್ ಆಲ್ ಅಪಿಯರೆನ್ಸ್ ಅಟ್ರಾಕ್ಟಿವ್ ಅಂಡ್ ಯೂಸರ್ ಫ್ರೆಂಡ್ಲಿ. ಸಾಫ್ಟ್ವೇರ್ ಇಂಪ್ರೂವ್ಸ್ ಯೂಸರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಅವ್ನ್ ಯೂಸರ್ ಹೆಂಗ್ ಹೇಳಿರ್ತಾನೆ ಆ ಥರ ಸ್ಯಾಟಿಸ್ಫೈ ಆಗ್ಬೇಕು ಅವನು. ಮತ್ತೆ pre-received quality is the user's overall opinion of the software. It depends on the reputation and brand image ಅದೊಂದು and past experience. Even if the technical quality is good, user ಪ್ರಿಸೆಪ್ಷನ್ ಆಲ್ಸೋ ಮ್ಯಾಟರ್ಸ್. ಓಕೆನಾ, ಇದರಲ್ಲಿ ಇಷ್ಟು ಇಂಪಾರ್ಟೆಂಟ್ ಇದೆ. ನೀವು ಇದರಲ್ಲಿ ಈ ಮಾಡ್ಯೂಲ್ ಅಲ್ಲಿಗೆ ಮೇಜರ್ ಆಗಿ ಓದ್ಕೋಬೇಕು ಅಂದ್ರೆ ಇದೊಂದು ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಕೊಕೊಮೊ ಮಾಡ್ಲು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಇದು ಮೆಕಾಲ್ಸ್ ಮಾಡ್ಲು ಮತ್ತೆ ಗ್ರಾವಿನ್ಸ್ ಕ್ವಾಲಿಟಿ ಡೈಮೆನ್ಷನ್. ನೆಕ್ಸ್ಟ್ ಇದು ಏನಂದ್ರೆ ಇಲ್ಲಿದೆ ಅಲ್ಲ 6 ಜೆನೆರಿಕ್ ಫಂಕ್ಷನ್ ಅಲೋಡ್ ಇನ್ ದ ಆಟೋಮೇಟೆಡ್ ಎಸ್ಟಿಮೇಷನ್. ಇವು 3 ತುಂಬಾ ಇಂಪಾರ್ಟೆಂಟ್. ಲಾಸ್ಟಿಗೆ ಇದನ್ನ ಓದಿ, ಫಸ್ಟ್ ಕ್ವಶನ್ ಇದೆಲ್ಲ ಇದು ಓದಿ. ಓಕೆನಾ, ಸಾಫ್ಟ್ವೇರ್ ಕ್ವಾಲಿಟಿ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಫಸ್ಟ್ ಕಂಪಲ್ಸರಿ ಓದ್ಲೇಬೇಕಂಗಿರೋದು ಅಂದ್ರೆ ಇದರಲ್ಲಿ ಕೊಕೊಮೊ 2 ಮಾಡ್ಲು ಮತ್ತೆ ಗ್ರಾವಿನ್ಸ್. ಓಕೆನಾ.